ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ನಮ್ಮ ಗುಂಡಂಗೆ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳು ಬೇಕಂತೆ, ಆದ್ರೆ ಓದೋದು ಮಾತ್ರ ಆಗೋದಿಲ್ಲ ಅಂತಿದ್ದ. ಆಗ ನಮ್ಮ ಅಜ್ಜಿ ಅವನನ್ನ ಕರೆದು ಕಷ್ಟಪಟ್ಟಿಲ್ಲ ಅಂದ್ರೆ ಸುಖ ಸಿಗೋದಿಲ್ಲ ಗುಂಡ ಅಂತ ಬುದ್ಧಿ ಹೇಳಿದ್ದಾಳೆ. ಹಾಗೆ ಒಂದು ಚಂದದ ಕಥೆಯನ್ನು ಹೇಳ್ತಾಳಂತೆ, ಬನ್ನಿ ಕೇಳೋಣ. ಮಕ್ಕಳ ಬನ್ನಿ ಎಲ್ರು, ನಿಮಗಿವತ್ತು ಹೇಳೋಕೆ ಒಂದೊಳ್ಳೆ ಕತೆ ತಂದಿದ್ದೀನಿ. ಒಬ್ಬ ಸೋಮಾರಿ ಹುಡುಗ ಹ್ಯಾಕ್ ಚೂಟಿಯಾದ ಅನ್ನೋ ಕತೆ ಇದು. ಎಲ್ರೂ ಬಂದ್ರಾ? ಸರಿ, ಹಾಗಿದ್ರೆ ಕತೆ ಕೇಳಿ. ಒಬ್ಬ ಹುಡುಗ ಇದ್ದ. ಅವನ ಹೆಸರು ಗಣೇಶ ಅಂತ. ನೋಡೋಕೆ ತುಂಬಾ ದಪ್ಪಗಿದ್ದ. ಅವನ ಹೊಟ್ಟೆಯಂತೂ ಮೂಠೆ ತರ ಊದ್ಕೊಂಡಿತ್ತು. ಅದನ್ನ ನೋಡಿದ ಗಣೇಶನ ಶಾಲೆಯ ಹುಡುಗರೆಲ್ಲ ಡೊಳ್ಳು ಹೊಟ್ಟೆ ಗಣೇಶ ಅಂತ ರೇಗಿಸ್ತಿದ್ರು. ಈ ಗಣೇಶ ಎಂತ ಸೋಂಬೇರಿ ಗೊತ್ತಾ ಮಕ್ಕಳ? ನಿಮ್ಮ ಹಾಗೆ ಅವನ್ ಬಟ್ಟೆ ಕೂಡ ಅವನ್ ಹಾಕೊಳ್ತಿರ್ಲಿಲ್ಲ, ಅವ್ರ ಅಮ್ಮನೇ ಹಾಕಬೇಕಾಗಿತ್ತು. ಊಟ ಕೂಡ ಅವರ ಅಜ್ಜಿನೋ ಅಮ್ಮನೋ ಮಾಡಿಸ್ಬೇಕು. ಅವನಾಗಿ ಅವನು ಕೆಲಸ ಮಾಡಿದ್ದೇ ಇಲ್ಲ. ಬರೀ ತಿನ್ನೋದು, ಉಂಡಾಡಿ ಗುಂಡನ ಹಾಗೆ ಮಲಗೋದು, ಇಷ್ಟೇ ಆಗಿತ್ತು ಗಣೇಶನ ದಿನಚರಿ. ಗಣೇಶನ ಹೊಟ್ಟೆ ಹೇಗೆ ದೊಡ್ಡ ಸೊನ್ನೆ ತರ ಇತ್ತೋ ಅದೇ ತರ ಅವನು ಶಾಲೆಯಲ್ಲಿ ತಗೋತಾ ಇದ್ದ ಮಾರ್ಕ್ಸ್ ಕೂಡ ಇತ್ತು ಮಕ್ಕಳ. ಓದೋದು ಅಂದ್ರೆ ಆಗ್ತಿರ್ಲಿಲ್ಲ ಆ ಸೋಮಾರಿ ಗಣೇಶನ್ಗೆ. ಪ್ರತಿ ವರ್ಷವೂ ಗಣೇಶನ ಸ್ಕೂಲಲ್ಲಿ ಆಟದ ದಿನವನ್ನ ಆಚರಿಸ್ತಿದ್ರು. ಅದ್ರ ಬಗ್ಗೆ ಪ್ರತಿ ಶಾಲೆಗೂ ಹೋಗಿ ಆಟದ ದಿನದ ಬಗ್ಗೆ ಹೇಳ್ತಿದ್ದ ಟೀಚರು ಗಣೇಶನಿದ್ದ ಕ್ಲಾಸ್ ರೂಮಿಗೆ ಬಂದ್ರು. ನೀವೆಲ್ರೂ ಆಟದ ದಿನ ಭಾಗವಹಿಸ್ಲೇಬೇಕು, ಗಣೇಶ ನೀನ್ ಕೂಡ ಆಟ ಆಡ್ಲೇಬೇಕು ಅಂತ ಕಟ್ಟುನಿಟ್ಟಾಗಿ ಹೇಳಿಬಿಟ್ರು. ಗಣೇಶ ಆಟ ಆಡೋದನ್ನ ನೆನಪಿಸ್ಕೊಂಡೇ ಕ್ಲಾಸಿನ ಹುಡುಗರು ಬಿದ್ದು ಬಿದ್ದು ನಕ್ಬಿಟ್ರು ಮಕ್ಕಳ. ಅವತ್ ರಾತ್ರಿ ಮಲಗುವಾಗ ಗಣೇಶ ಒಂದು ನಿರ್ಧಾರಕ್ಕೆ ಬಂದ. ಹೇಗಾದ್ರೂ ಮಾಡಿ ನಾನು ಆ ಎಲ್ಲ ಆಟಗಳನ್ನ ಆಡಬೇಕು, ಅಷ್ಟೇ ಅಲ್ಲ ಎಲ್ಲಾದ್ರಲ್ಲೂ ಗೆಲ್ಲಬೇಕು ಅಂತ ತೀರ್ಮಾನಿಸ್ಬಿಟ್ಟ. ಹೀಗೆ ಗೆಲ್ಲಬೇಕು ಅಂತ ತೀರ್ಮಾನ ಮಾಡಿ ಮಲಗಿದ್ದವನಿಗೆ ನಿದ್ದೆ ಹತ್ತಲೇ ಇಲ್ಲ. ಸುತ್ತಲೂ ಪಿಳಿ ಪಿಳಿ ಕಣ್ಬಿಟ್ಟು ನೋಡ್ತಿದ್ದ. ಹಾಗೆ ನೋಡೋವಾಗ ಗಣೇಶನ ಮಂಚದ ಪಕ್ಕದಲ್ಲಿದ್ದ ಕಿಟಕಿ ಹತ್ರ ಒಂದು ವಿಚಿತ್ರ ಕಾಣಿಸ್ತು ಮಕ್ಕಳ. ಅದೇನಂದ್ರೆ ಅಂಗೈ ಗಾತ್ರದ ಮನುಷ್ಯ. ಗಣೇಶನ್ಗೆ ಗಾಬರಿ ಆಗೋಯ್ತು. ಹಾ, ಭಯಾನೂ ಆಯ್ತು. ಹೆದರಿದ ಗಣೇಶನನ್ನ ನೋಡಿದ ಚೋಟಪ್ಪ ಹೇಳ್ದ, ಹೆದರಬೇಡ ಗಣೇಶ, ನಾನಿನ್ ಫ್ರೆಂಡು, ನಿನಗೆ ಸಹಾಯ ಮಾಡೋದಿಕ್ಕೋಸ್ಕರ ಬಂದಿದ್ದೀನಿ ನಾನು ಅಂತ. ಗಣೇಶನ್ಗೆ ಭಯವಾದ್ರೂ ಆ ಚೋಟಪ್ಪ ಹತ್ರ ಹೋಗಿ ಕೇಳ್ದ, ಯಾರ್ ನೀನು, ನಂಗೇನ್ ಸಹಾಯ ಮಾಡ್ತೀಯ ನೀನು ಅಂತ. ಆಗ ಚೋಟಪ್ಪ ಹೇಳ್ದ, ನೋಡು ನನ್ನ ಹೆಸರು ಚೋಟು ಅಂತ. ನೀನ್ ಯಾಕೆ ಹೀಗೆ ಬೇಜಾರಾಗಿದ್ದೀಯಾ ಅಂತ ನಂಗೊತ್ತು. ಅದಕ್ಕೆ ಕಾರಣ ನೀನ್ ಹೀಗೆ ಡುಮ್ಮ ದಡ್ಡ ಅಂತ ಕರೆಸ್ಕೊಳ್ಳುತ್ತಾನೆ ಅಂತ ಕೇಳ್ದ. ಗಣೇಶ ಪೆಚ್ಚಮೋರೆ ಹಾಕೊಂಡು ಹೌದು ಅಂತ ತಲೆ ಆಡಿಸ್ದ. ಆಗ ಚೋಟು, ಇವತ್ತಿಂದ ನನ್ನ ಮಾತನ್ನ ತಪ್ಪದೆ ಕೇಳು. ನೀನು ಸ್ಕೂಲಲ್ಲಿ ಬರೀ ಆಟ ಆಡೋದಷ್ಟೇ ಅಲ್ಲ, ಎಲ್ಲದ್ರಲ್ಲೂ ನೀನೇ ಗೆಲ್ತೀಯ. ಪಾಠ ಓದೋದಷ್ಟೇ ಅಲ್ಲ, ನೀನೇ ಮೊದಲೇ ರ್ಯಾಂಕ್ ಬರ್ತೀಯ ಅಂತ ಹೇಳ್ದ. ಗಣೇಶಂಗೂ ಖುಷಿ ಆಯ್ತು. ಅರೆ, ನಾನು ಆಟ ಪಾಠದಲ್ಲಿ ಮುಂದೆ ಬಂದ್ರೆ ನನ್ನ ನೋಡಿ ಅಣುಕಿಸೋ ನನ್ನ ಕ್ಲಾಸ್ಮೇಟ್ಗಳು ಕೂಡ ನನ್ನನ್ನ ರೇಗಿಸೋದನ್ನ ನಿಲ್ಲಿಸ್ತಾರೆ ಅನ್ನೋ ಆಸೆ ಬಂತು. ಆಯ್ತು, ನಿನ್ನ ಮಾತನ್ನು ಕೇಳ್ತೀನಿ, ನನ್ನನ್ನ ಗೆಲ್ಲೋ ಹಾಗೆ ಮಾಡು ಅಂತ ಗಣೇಶ ಕೇಳ್ಕೊಂಡ. ಆಗ ಚೋಟು, ಹಾಗಿದ್ರೆ ಈಗಿನ್ಲೇ ನನ್ನ ಮಾತು ಕೇಳು, ನಿಮ್ಮ ಮನೆ ಹಿತ್ತಲಲ್ಲಿರೋ ಬಾವಿಯ ಒಳಗಿಳಿ, ಆಮೇಲಿಂದು ನಿಂಗೆ ಗೊತ್ತಾಗುತ್ತೆ ಅಂತ ಹೇಳ್ದ. ಆದ್ರೆ ಗಣೇಶನ್ಗೆ ಬಾವಿ ಇಳಿಯೋದಿರ್ಲಿ, ಬಾವಿ ಹತ್ರ ಹೋಗೋದಕ್ಕೂ ಮೈಗಳ್ತಾನೆ. ಅಲ್ಲಿ ತನಕ ಹೋಗಬೇಕಲ್ಲ, ಆಗಲ್ಲ ಚೋಟು ಅಂತ ಬೇಸರ ತೋರಿಸ್ಕೊಂಡ. ಆಗ ಚೋಟು ಒಂದೊಳ್ಳೆ ಮಾತು ಹೇಳ್ದ, ಇದನ್ನ ಗಮನವಿಟ್ಟು ನೀವು ಕೇಳಿಸ್ಕೊಳ್ಳಿ ಮಕ್ಕಳ. ನಾವು ಬರೀ ಆಸೆ ಪಟ್ರೆ ಸಾಲದು, ಆ ಆಸೆ ತೀರಿಸ್ಕೊಳ್ಳೋಕೆ ಕಷ್ಟಪಡಬೇಕು. ಕಷ್ಟಪಡದೆ ಯಾವ ಸುಖವೂ ಸಿಗೋದಿಲ್ಲ. ಕನಸು ಕಾಣ್ತಾ ಕೂರೋದು ಮುಖ್ಯ ಅಲ್ಲ, ಅದನ್ನ ನನಸು ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಪಡ್ತೀವಿ ಅನ್ನೋದೇ ಮುಖ್ಯವಾಗೋದು. ಈಗ ನೀನು ಸ್ವಲ್ಪ ಕಷ್ಟಪಡು, ಸುಖ ಅನ್ನೋದು ಅದಾಗದೆ ನಿನ್ನ ಹತ್ರ ಬರತ್ತೆ ಅಂತ ಚೋಟು ಧೈರ್ಯ ಹೇಳ್ದ.
ಇದನ್ ಕೇಳಿದ್ಮೇಲೆ ಗಣೇಶಂಗೂ ನಿಮ್ ಹಾಗೆ ಸ್ಫೂರ್ತಿ ಬಂತು. ಆದ್ರೇನ್ ಮಾಡೋದು, ನಂಗೆ ಬಾವಿ ಇಳಿಯೋಕೆ ತುಂಬಾ ಕಷ್ಟವಾಗುತ್ತಲ್ಲ, ಅಷ್ಟು ಶಕ್ತಿ ಇಲ್ವಲ್ಲ ಅಂತ ಗಣೇಶ ಮತ್ತೆ ಬೇಜಾರಾದ. ಆಗ ಚೋಟು, ಸರಿ ಹಾಗಿದ್ರೆ ನಾನೀಗ ಇನ್ನೂ ಚಿಕ್ಕವನಾಗಿ ನೀನು ಒಳಗ್ ಸೇರ್ಕೊಳ್ತೀನಿ, ನನ್ನನ್ನ ಮಾತ್ರ ಅಂದ್ಕೊಂಡು ನುಂಗ್ಬಿಡು ಅಂತ ಸಲಹೆ ಕೊಟ್ಟ. ಗಣೇಶ ನೋಡ್ತಿದ್ದ ಹಾಗೆ ಚೋಟು ಚಿಕ್ಕ ಮಾತ್ರೆ ಆಗ್ಬಿಟ್ಟ. ಅವನನ್ನ ಗಣೇಶ ಬಾಯಿ ಹಾಕೊಂಡು ನುಂಗ್ಬಿಟ್ಟ. ಈಗ ಗಣೇಶನ ಒಳಗೆ ಚೋಟು ಇದ್ದ. ಚೋಟು ಹೇಳಿದಂತೆ ಗಣೇಶ ಬಾವಿ ಹತ್ರ ಬಂದ. ಅದೊಂದು ಹಳೆಯ ಬಾವಿ, ತಳ ನೋಡಿದ್ರೆ ನೀರೇ ಇರಲಿಲ್ಲ. ಗಣೇಶನ್ಗೆ ಸ್ವಲ್ಪ ಭಯ ಆಯ್ತು. ಆದ್ರೆ ಒಳಗಿದ್ದ ಚೋಟು ಅವನಿಗೆ ಧೈರ್ಯ ತುಂಬಿದ್ದ. ಹಾಗಾಗಿ ಆ ಬಾವಿಯನ್ನ ಹಾಗೂ ಹೀಗೂ ಕಷ್ಟಪಟ್ಟು ಇಳ್ಕೊಂಬಂದ. ಗಣೇಶ ಕೆಳಗೆಣ್ಕೊಂಡ್ ಬಂದ್ ನೋಡಿದ್ರೆ ಏನ್ ಆಶ್ಚರ್ಯ ಅಂತೀರಿ ಮಕ್ಳ, ಬಾವಿ ಒಳಗೊಂದ್ ಬಾಗಿಲಿತ್ತು. ಭಯದಿಂದಲೇ ಗಣೇಶ ಅದ್ರೊಳಗೆ ಹೋಗಿ ನೋಡ್ದ. ಆ ಬಾಗಿಲೊಳಗೆ ಹೋದ್ರೆ ಅದೊಂದು ತೋಟ. ಅಲ್ಲಿ ಬರೀ ಹಣ್ಣಿನ ಮರಗಳೇ ಇದ್ವು. ಎಷ್ಟೊಂದು ಬಗೆ ಮಾವಿನ ಹಣ್ಣಿದ್ವು, ಸೇಬು, ಬಿಕ್ಕೆ ಹಣ್ಣು, ಸಿಹಿ ದ್ರಾಕ್ಷಿ, ಹೀಗೆ ಅದೆಷ್ಟೋ ತರದವು. ಗಣೇಶನ್ಗೆ ಫುಲ್ ಖುಷಿಯಾಯ್ತು. ದೊಡ್ಡ ದೊಡ್ಡ ಸೇಬುಗಳು, ರುಚಿಕರವಾದ ಮಾವಿನ ಹಣ್ಣುಗಳು ಎಲ್ಲವನ್ನ ತಿಂದು ಗಣೇಶ ಸುಸ್ತಾಗಿ ಹೋದ. ಅಲ್ಲದೆ ಅಲ್ಲಿದ್ದ ಬಂಡೆಗಳನ್ನ ಹಾರಬೇಕಿತ್ತು, ಮರ ಹತ್ತಬೇಕಿತ್ತು, ದ್ರಾಕ್ಷಿ ಬೇಕು ಅಂದ್ರೆ ಎತ್ತರಕ್ಕೆ ಹಾರಬೇಕಿತ್ತು. ಹೀಗೆ ಕಷ್ಟಪಟ್ಟು ಹಣ್ಣು ತಿಂದು ಹೊಟ್ಟೆ ತುಂಬಿದ ಮೇಲೆ ಗಣೇಶ ಮೇಲ್ ಬಂದು ಮನೇಲಿ ಮಲ್ಕೊಂಡ. ಹೀಗೆ ಒಂದಿನ ಕಳೀತು. ಮತ್ತೆ ಮಾರನೇ ದಿನ ಗಣೇಶ ಮಲಗಿದ್ದ. ಆಗ ಯಾರೋ ಗಣೇಶನನ್ನ ಎಬ್ಬಿಸಿದ ಹಾಗಾಯ್ತು. ನೋಡಿದ್ರೆ ಚೋಟು. ಗಣೇಶ ಗಾಬರಿ ಬಿದ್ದು, ನೀನ್ ಬೆಳಗ್ಗೆಯಿಂದ ಎಲ್ಲಿದ್ದೆ, ನನ್ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ಅಂತ ಕೇಳ್ದ. ಆಗ ಚೋಟು, ನಿನ್ನ ಎದೆ ಒಳಗಿದ್ದೆ, ಸದಾ ನಿನ್ ಜೊತೆನೆ ಇರ್ತೀನಿ ನಾನು, ಈಗೆದ್ದೇಳು, ಬಾವಿಗೆ ಇಳಿಬಾ ಅಂತ ಹೇಳ್ದ. ಗಣೇಶ ಮತ್ತೆ ಸೋಂಬೇರಿ ತರ ಮಲ್ಕೋಬೇಕು ಅಂದ. ಆದ್ರೆ ಹಣ್ಣುಗಳನ್ನ ತಿನ್ನೋ ಆಸೆ ಇತ್ತಲ್ಲ ಮಕ್ಕಳ, ಅದಕ್ಕೋಸ್ಕರ ಬಾವಿಗಿಳ್ದ. ಹಣ್ಣುಗಳನ್ನ ತಿಂದ. ಮತ್ತೆ ಅಲ್ಲಿ ಗಣೇಶ ಹಾರಾಟ ಎಗರಾಟ ಎಲ್ಲಾನು ಮಾಡ್ದ. ಅಲ್ಲೆಲ್ಲ ಓಡಾಡಿ ಸಾಕಾಗಿ ಮತ್ತೆ ಬಂದು ಮಲ್ಕೊಂಡ. ಇದೇ ತರ ತುಂಬಾ ದಿನ ನಡೀತು ಮಕ್ಕಳ. ದಿನ ಗಣೇಶನನ್ನ ಎದ್ದೇಳ್ಸೋಕೆ ಬರ್ತಿದ್ದ ಚೋಟು ಸ್ವಲ್ಪ ದಿನ ಆದ್ಮೇಲೆ ಬರ್ಲೇ ಇಲ್ಲ. ಆದ್ರೂ ಗಣೇಶ ಅವನೇ ಎದ್ದೇಳ್ತಿದ್ದ. ಬಾವಿ ಇಳಿದು ಹಣ್ಣು ತಿನ್ಕೊಂಡ್ ಬರ್ತಿದ್ದ. ಬರ್ತಾ ಬರ್ತಾ ಚೋಟು ಗಣೇಶನ ಎದೆಯೊಳಗೆ ಉಳಿದ್ಬಿಟ್ಟ. ಆಚೆ ಬರ್ಲೇ ಇಲ್ಲ. ಒಂದೆರಡು ತಿಂಗಳಾಯ್ತು. ಈಗ ಡೊಳ್ಳು ಹೊಟ್ಟಿಯ ಗಣೇಶ ಇರ್ಲೇ ಇಲ್ಲ. ಹಾಗೆ ಡುಮ್ಮಗಿದ್ದ ಗಣೇಶ ತೆಳ್ಳಗಾಗ್ಬಿಟ್ಟಿದ್ದ. ಚೆನ್ನಾಗಿ ಓದ್ತಿದ್ದ. ರ್ಯಾಂಕ್ ಕೂಡ ಬಂದ ಮಕ್ಕಳ. ಸೋಮಾರಿಯಾಗಿದ್ದವನು ಈಗ ಚೂಟಿಯಾಗಿದ್ದ. ಹುಡುಗರೆಲ್ಲ ಗಣೇಶನ ಜೊತೆ ಪ್ರೀತಿಯಿಂದ ಮಾತಾಡೋಕ್ ಶುರು ಮಾಡಿದ್ರು. ಸ್ಕೂಲಲ್ಲಿ ಆಟದ ದಿನಾನು ಬಂತು. ಅದರಲ್ಲಿ ತುಂಬಾ ಆಟಗಳನ್ನ ಆಡಿದ್ನಲ್ಲ ಮಕ್ಕಳ ನಮ್ ಗಣೇಶ. ಅವನು ಸಾಕಷ್ಟು ಆಟಗಳಲ್ಲಿ ಗೆದ್ದಿದ್ದ. ಕಪ್ ಗೆದ್ದ ಗಣೇಶನನ್ನ ಹುಡುಗರೆಲ್ಲ ಎತ್ಕೊಂಡು ಸ್ಕೂಲಲ್ಲಿ ಮೆರವಣಿಗೆ ಮಾಡಿದ್ರು. ನೋಡಿದ್ರ ಮಕ್ಕಳ, ಈ ಕಥೆಯಲ್ಲಿ ಬಂದ ಅಂಗೈಯಗಲದ ಚೋಟು ಮತ್ತೇನೂ ಅಲ್ಲ, ನಮ್ಮನ್ನ ಸರಿದಾರಿಗೆ ತರೋದಕ್ಕೆ ನಮ್ಮೊಳಗೆ ತುಂಬಿಕೊಳ್ಳೋ ಆದರ್ಶ. ನಾವು ಅಷ್ಟೇ ಮಕ್ಕಳ, ಒಂದು ಆದರ್ಶವನ್ನ ನಮ್ಮೊಳಗೆ ಇಳಿಸ್ಕೊಟ್ರೆ ಅದೇ ನಮ್ಮನ್ನ ಮುನ್ನಡೆಸುತ್ತೆ. ಆದ್ರೆ ಸುಖ ಪಡೋ ಮುನ್ನ ಕಷ್ಟಪಡೋಕೆ ತಯಾರಿರ್ಬೇಕು ಅಷ್ಟೇ. ನೋಡಿದ್ರ, ಕಷ್ಟಪಡದೆ ಸುಖ ಸಿಗೋದಿಲ್ಲ ಅನ್ನೋ ಸತ್ಯವನ್ನ ಅರಿತುಕೊಂಡ್ರ ಈಗ ನಾವೆಲ್ಲ ನಮ್ಮ ಟೈಮ್ ಅನ್ನು ನೋಡಿಕೊಳ್ಳೋಣ. ಟೈಮ್ ನೋಡೋಕೆ ಅಂತ ವಾಚ್ ಅಥವಾ ಗಡಿಯಾರ ನೋಡಿದ್ರ? ಹಾಗಾದ್ರೆ ಅವುಗಳ ಇತಿಹಾಸ ಕೇಳೋಣ ಅಲ್ವಾ? ಬನ್ನಿ ಇನ್ಫೋ ಗುರುಗಳ ಬಳಿ ಹೋಗೋಣ. ಯಾಕೋ ಸಪ್ಪಗಿದೀಯಾ? ಯಾಕೋ ನನ್ ಟೈಮೇ ಸರಿ ಇಲ್ಲ ಕಣೆ. ವಾಚ್ ಕೈ ಕೊಟ್ಟಿದೆ, ನಡೀತಾನೆ ಇಲ್ಲ. ನಿನ್ ಟೈಮ್ ಯಾವಾಗ ಸರಿ ಇರತ್ತೆ ಹೇಳು? ವಾಚ್ ಕೆಟ್ರೆ ಟೈಮ್ ಕೆಟ್ಟ ಹಾಗಲ್ಲ ಕಣೋ. ಅದಕ್ಕೆಲ್ಲ ಬೇಜಾರಾಗ್ಬೇಡ, ರಿಪೇರಿ ಮಾಡಿಸ್ಕೋ ಅಷ್ಟೇ. ಅದೆಲ್ಲ ನಾನ್ ಮಾಡಿಸ್ತೀನಿ ಬಿಡು. ನಂಗೆ ಆಶ್ಚರ್ಯ ಆಗೋದೇನ್ ಗೊತ್ತಾ, ಈ ವಾಚ್ ಯಾರು ಕಂಡಿಡ್ದಿದ್ದು ಅಂತ. ಎಂಥ ಪ್ರಶ್ನೆ ಕೇಳ್ದೋ. ಅಕ್ಕಿಯಿಂದ ಅನ್ನ ಕಂಡು ಹಿಡ್ದಿದ್ ಯಾರು ಅಂತ ಹೇಗ್ ಹೇಳೋಕಾಗಲ್ವೋ, ಅದೇ ತರ ವಾಚ್ ಕೂಡ 6000 ವರ್ಷ ಹಿಂದಿನಿಂದಲೂ ಮನುಷ್ಯ ಟೈಮ್ ನೋಡ್ಕೋತಿದ್ದ. ಹಾ ಹೌದಾ? ಚೂರ್ ಹೇಳಿ ಅದ್ರ ಬಗ್ಗೆ. ಸರಿ ಕೇಳು. ಬ್ಯಾಬಿಲೋನಿಯನ್ನರು, ಈಜಿಪ್ಟಿನವರು ಗಡಿಯಾರಗಳನ್ನ ಯೂಸ್ ಮಾಡ್ತಿದ್ರು ಕಣೋ. ನೆರಳು ಯಾವ ದಿಕ್ಕಲ್ಲಿ ಬೀಳ್ತಿದೆ ಅನ್ನೋದನ್ನ ನೋಡ್ಕೊಂಡು ಟೈಮ್ ಎಷ್ಟು ಅಂತ ಕಂಡು ಹಿಡಿತಿದ್ರು. ನಮ್ ಭಾರತದಲ್ಲೂ ಇದೇ ತರ ಮಾಡ್ತಿದ್ರು. ಇರ್ಬೋದು, ನಮ್ ತಾತ ಕೂಡ ಗಡಿಯಾರ ಕಡೆ ನೋಡ್ದೇನೆ ಟೈಮ್ ಹೇಳ್ತಿದ್ರು. ಆದ್ರೆ ರಾತ್ರಿ ಹೊತ್ತಲ್ಲಿ ನೆರಳೇ ಇರಲ್ವಲ್ಲ ಆಗ. ಹಾ, ಅದಕ್ಕೆ ಅಂತಾನೆ ಮರಳಿನ ಗಡಿಯಾರ ಕಂಡು ಹಿಡಿದಿದ್ದು. ಹೌದು, ನಾನು ಕೂಡ ಇದ್ರ ಬಗ್ಗೆ ಸಾಕಷ್ಟು ಕೇಳಿದೀನಿ.
ಮರಳಿನ ಗಡಿಯಾರ ಥರಾನೇ ನೀರಿನ ಗಡಿಯಾರನು ಇರ್ತಿತ್ತಂತೆ ಅಲ್ವಾ? ಇದೆಲ್ಲ 4000 ವರ್ಷಗಳ ಹಿಂದೆ ಈಜಿಪ್ಟ್ ಅಲ್ಲಿ ಇದ್ವಂತೆ. ಮತ್ತೆ ಈ ಮೆಕ್ಯಾನಿಕಲ್ ಗಡಿಯಾರ ಹೇಗ್ ತಯಾರಿಸಿದ್ದು? ಅದ್ರ ಬಗ್ಗೆನೂ ಹೇಳ್ತೀನಿ ಕೇಳು. ಅದು ನೀನೇನಾದ್ರೂ ಇಂಗ್ಲೆಂಡ್ ನಲ್ಲಿರೋ ಸೈಲಿಸ್ ಬರಿಗ್ ಹೋದ್ರೆ ಅಲ್ಲೊಂದ್ ಮ್ಯೂಸಿಯಂ ಅಲ್ಲಿ ಫಸ್ಟ್ ಮೆಕ್ಯಾನಿಕಲ್ ಗಡಿಯಾರ ಇದೆ, ಅದನ್ನ ನೋಡ್ಕೊಂಡ್ ಬಾ. 1386ರಲ್ಲಿ ಆ ಗಡಿಯಾರನ ರೆಡಿ ಮಾಡಿದ್ರಂತೆ. 1511ರಲ್ಲಿ ಪೀಟರ್ ಹಿನ್ಲೆ ಅನ್ನೋನು ಜೇಬಲ್ ಇಟ್ಕೊಂಡು ಅಡ್ಡಾಡಬಹುದಾದ ಗಡಿಯಾರ ತಯಾರಿಸಿದ್ನಂತೆ. ಹೌದಾ? ಈ ನೇತಾಡೋ ಗಡಿಯಾರ ಒಂದು ಬರುತ್ತಲ್ಲ, ಅದ್ಯಾವ್ದೆ? ಅದನ್ನ ಪೆಂಡುಲಂ ಗಡಿಯಾರ ಅಂತಾರೆ. ನೆದರ್ಲ್ಯಾಂಡಿನ ಕ್ರಿಶ್ಚಿಯನ್ ಹೈಜಿನ್ಸ್ ಅನ್ನೋನು ಫಸ್ಟ್ ಟೈಮ್ ಪೆಂಡುಲಂ ಗಡಿಯಾರ ಕಂಡು ಹಿಡಿದಿದ್ದ. 1656ರಲ್ಲಿ ಗಡಿಯಾರ ಕಂಡು ಹಿಡಿದು ಪೇಟೆಂಟ್ ಕೂಡ ಪಡೆದಿದ್ನಂತೆ. ದೂರದ ಸಮುದ್ರಯಾನಗಳಲ್ಲಿ ಇಂಥ ಗಡಿಯಾರದ ಉಪಯೋಗವಾಗಬಹುದು ಅಂತ ಹೈಜಿನ್ಸ್ ನಂಬಿದ್ದ. ಮತ್ತೆ ಬೆಳಗ್ಗೆ ಎದ್ದೇಳಿಸೋ ಅಲಾರಾಮ್ ಗಡಿಯಾರ? ಅದನ್ ಕಂಡು ಹಿಡಿದವನು ಲೆವಿ ಹಚಿನ್ಸನ್ ಅಂತ ಕಣೋ. ನಿನ್ನಂತ ಸೋಮಾರಿಗಳು ಬೇಗ ಹೇಳಲ್ವಲ್ಲ, ಅದಕ್ಕೋಸ್ಕರ ಅದನ್ನ ಕಂಡು ಹಿಡ್ದ ಅನ್ಸುತ್ತೆ. ಅವನು ಅಮೆರಿಕದ ವಿಜ್ಞಾನಿ. ರಾತ್ರಿ ಎಲ್ಲ ನಿಮ್ ಥರ ಸೋಂಬೇರಿಗಳು ಎಚ್ಚರ ತಪ್ಪು ಮಲಗಿರ್ತಿರಲ್ಲ, ನಿಮ್ಮಂಥವ್ರನ್ನ ಎದ್ದೇಳಿಸೋದಕ್ಕೆ ಅದನ್ನ ಕಂಡು ಹಿಡ್ದಿದ್ದ. ನಾನ್ ಪಾಪ ಅಲ್ವೇನೆ, ನಂಗೋಸ್ಕರನೇ ಕಂಡು ಹಿಡ್ದ ಅನ್ನೋ ತರ ಆಡ್ತೀಯಲ್ಲ. ಆ ಗಡಿಯಾರ ನನಗ್ ಕಂಡು ಹಿಡಿದ್ನೋ ಬಿಟ್ನೋ, ಸ್ನೂಸ್ ಬಟನ್ ಮಾತ್ರ ನನ್ಗಾಗೆ ಇಟ್ಟಿದ್ದು. ಹೌದಾ? ಅದನ್ ಕಂಡು ಹಿಡಿದವರು ಲೂ ವ್ಯಾಲೆನ್ಸ್ ಅಂತ. ನೀನು ಬೆನ್ ಹರ್ ಸಿನಿಮಾ ನೋಡಿದ್ಯಾ? ನೋಡಿದೀನಿ. ಅದರ ಡೈರೆಕ್ಟರೇ ಕಣೋ ಈ ಸ್ನೂಸ್ ಬಟನ್ ಕಂಡು ಹಿಡಿದಿದ್ದು. ನಿಂಗ್ ಗೊತ್ತಾ, ಈ 20ನೇ ಶತಮಾನ ಬರೋ ತನಕ ಜಗತ್ತಲ್ಲೇ ಕರೆಕ್ಟ್ ಆಗಿ ಟೈಮ್ ಹೇಳೋ ಯಾವ ಗಡಿಯಾರನೂ ಇರ್ಲಿಲ್ಲ. ಅದೇ ಈಗ ನೋಡೋ, ಆಡೋ ಹುಡುಗನಿಂದ ಹಿಡಿದು ಪ್ರತಿಯೊಬ್ಬರ ಕೈಲೂ ವಾಚ್ ಇರುತ್ತೆ. ಆ ವಾಚಲ್ಲೂ ವೆರೈಟಿ ಇದೆ ಕಣೋ, ಅನಲಾಗ್ ಮತ್ತು ಡಿಜಿಟಲ್ ಅಂತ. ಓಹೋ, ಅನಂತ್ನಾಗ? ಅಯ್ಯೋ ನಿಮ್ಮಜ್ಜಿ, ಅದು ಅನಲಾಗ್ ಅಂದ್ರೆ ಮುಳ್ಳಿನ ಗಡಿಯಾರ ಅಂತೀವಲ್ಲ, ಅದು ಮೆಕ್ಯಾನಿಕಲ್ ಆಗಿ ವರ್ಕ್ ಆಗತ್ತೆ. ಇನ್ನೊಂದು ಡಿಜಿಟಲ್, ಇದರಲ್ಲಿ ಸಮಯ ಎಷ್ಟಾಗಿದೆ ಅಂತ ಅಂಕಿಗಳ ಮೂಲಕ ತೋರ್ಸತ್ತೆ. ನನ್ನ ಹತ್ರ ಇರೋದು ಅಂತದ್ದೇ ಕಣೆ. ಆದ್ರೆ ಏನ್ ಗೊತ್ತಾ, ಈ ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಅಲ್ಲಿ 13 ಗಂಟೆ 20 ಗಂಟೆ ಅಂತ ಹಾಕ್ತಾರಲ್ಲ, ಅದ್ಯಾಕೆ ಅದು? ಅದು ವರ್ಲ್ಡ್ ಟೈಮ್ ಕಣೋ. ದಿನಕ್ಕೆ 24 ಗಂಟೆ ಇದಾವಲ್ಲ, ಅದನ್ನ 24 ಗಂಟೆಗಳ ಲೆಕ್ಕದಲ್ಲಿ ಹಾಕಿರ್ತಾರೆ. ನಂಗಂತೂ ಅದ್ರಲ್ಲಿ ಟೈಮೇ ಗೊತ್ತಾಗಲ್ಲಪ್ಪ. ತುಂಬಾ ಸಿಂಪಲ್ ಕಣೋ. ಅದು ಮಧ್ಯಾಹ್ನ 12 ಗಂಟೆ ಆದ್ಮೇಲೆ 1 ಗಂಟೆ ಆಗತ್ತಲ್ವಾ, ಅದನ್ನೇ ವರ್ಲ್ಡ್ ಟೈಮ್ ಲೆಕ್ಕಾಚಾರದಲ್ಲಿ 13 ಗಂಟೆ ಅಂತಾರೆ. ಹಾಗೆ ಮುಂದುವರೆದು ರಾತ್ರಿ ಆಗೋ 12 ಗಂಟೆನೆ 24 ಗಂಟೆ ಅನ್ನೋ ಲೆಕ್ಕಾಚಾರ. ಗೊತ್ತಾಯ್ತಾ ಪೆದ್ದು? ಓ, ಇಷ್ಟೇನಾ? ಸರಿ ಕಣೆ, ಟೈಮ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಟೈಮ್ ಆಯ್ತು, ವಾಚ್ ಅಂಗಡಿ ಕ್ಲೋಸ್ ಆಗೋದ್ರೊಳಗೆ ಹೋಗ್ಬೇಕು. ಬಾಯ್ ಬಾಯ್. ಹೋಗ್ಬಾ, ನಿಂಗೆ ಒಳ್ಳೆ ಟೈಮ್ ಬರ್ಲಿ ಆಯ್ತಾ? ನಾಳೆಯ ಸುಖಕ್ಕಾಗಿ ಇಂದು ಕಷ್ಟಪಡೋಣ. ನಮ್ಮ ಸಮಯವನ್ನ ವ್ಯರ್ಥ ಮಾಡದೆ ಬಳಸೋಣ. ಮುಂದಿನ ಸಂಚಿಕೆಯಲ್ಲಿ ಹೊಸ ಕಥೆ ಮತ್ತು ಮಾಹಿತಿ ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.